ನಮಸ್ಕಾರ ಸ್ನೇಹಿತರೆ, ಅಂತೂ ಇಂತೂ ತಿರುವನಮಲೈ ಬಂತು, ಎಲ್ಲ ಬಂದಿದ್ದೀವಿ. ಹಲೋ, ಎಲ್ಲ ಬ್ಯಾಗ್ ಇಲ್ಲಿ ಎತ್ಕೊಂಡು ಅಬ್ಬೆ ಪಾರಿಗೆ ಥರ ಹೋಗ್ತಾ ಇದ್ದೀವಿ. ಮುಂದೆ ಕಾಣಿಸ್ತಿದೆಯಲ್ಲ ಅಲ್ಲಿ ದೇವಸ್ಥಾನ ನೋಡೋದಲ್ಲ. ಹೋಗೋಣ. ದೇವಸ್ಥಾನದ ಇತಿಹಾಸ, ಅಲ್ಲಿರುವಂಥ ವಾತಾವರಣ, ಅಕ್ಕಪಕ್ಕ ಇಲ್ಲಿರುವಂತಹ ಎಲ್ಲ ಕಂಟೆಂಟ್ಗಳು ನಿಮಗೆ ನೋಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಇವಾಗಂತೂ ಫುಲ್ ಎನರ್ಜೆಟಿಕ್ ಆಗಿದ್ದೀನಿ, ಯಾಕಂದರೆ 2 ದಿನ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ. ಬರೀ ಡೌಗಳು ನಿಂತು. ಸದ್ಯ ಹೆಂಗೋ ಟಿಟಿಲಿ ಬರ್ತಾ ಫುಲ್ ನಿದ್ದೆ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ಹೋಗೋಣ, ಕೊಟ್ಟಂತ ರಿಫ್ರೆಶ್ ಆಗಿ ಹೋಗಿ ಕ್ಲೀನಾಗಿ ರೆಡಿ ಆಗಿಬಿಟ್ಟು ಫಸ್ಟ್ ದೇವ್ರನ್ನ ನೋಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಗಿರಿ ಪ್ರದರ್ಶನ ಮಾಡೋಣ. ಈ ಥರನೂ ಮಾಡ್ಬೋದು ಅಂತ ಗೊತ್ತಿಲ್ಲ, ಆದರೆ ಇವ್ರು ಐಡಿಯಾ ಕೊಟ್ಟಿದ್ದಾರೆ, ಹಂಗೆ ಮಾಡೋಣ. ಏನು ಇಷ್ಟೇ ಜನನ ಅಂತ ಕೇಳಿಬಿಡಿ, ಇನ್ನೂ ಒಂದು 10 ಜನ ಪಾಪ ನಮಗೋಸ್ಕರ ರೂಮ್ನ ಹುಡ್ಕಕ್ಕಂತ ಹೋಗಿದ್ದಾರೆ. ನಾವು ಫುಲ್ಲು ರೆಸ್ಟ್ ಮಾಡ್ತಾಯಿದ್ವಿ. ಪಾಪ ಅಲ್ಲಲ್ಲಿ ಸೈನ್ ಬೋರ್ಡ್ಸ್ ಹಾಕಿದ್ದಾರೆ, ಗಿರಿವಲಂ ಪಾತ್ ಅಂತ, ಯಾವ್ಯಾವ ಕಡೆ ಇದು ಪ್ರದರ್ಶನ ಹಾಕೋದು ಅಂತೆಲ್ಲ, ಅದೆಲ್ಲ ಕ್ಲೀನಾಗಿ ಆರ್ಗನೈಸ್ಡಾಗಿ ಮಾಡಿದ್ದಾರೆ ನೋಡಿ. ಅಲ್ಲೆಲ್ಲ ಈ ಕಡೆಯಿಂದನೇ ಹೋಗೋದು ನಾವು ಇವಾಗ. ಫಸ್ಟು ಹೋಗಿ ದರ್ಶನ ಪಡ್ಕೊಂಡು ಬಂದ್ಬಿಡೋಣ. ವಡಾಪಾವ್, ಚಾಯ್, ಚಟ್ನಿ. ವಡಾಪಾವ್, ಚಾಯ್, ಚಟ್ನಿ, ವಡಾಪಾವ್, ಬಿಸಿ ಕಾಫಿ. ನಾನು ಇದೇ ಥರ ಮುರುಡೇಶ್ವರಕ್ಕೆ ಹೋದಾಗೂ ಅಷ್ಟೇ ನಡ್ಕೊಂಡು ಹೋಗ್ತಾ ಇದ್ವಿ. ಸೇಮ್ ಇದೇ ಥರ ಅಬ್ಬೆ ಪಾರಿಗಳ ಥರ ಲಗೇಜ್ ತೊಗೊಂಡು ಹೋಗ್ತಾ ಇದ್ವಿ. ಈಗ ಆ ಪರಿಸ್ಥಿತಿ ಇಲ್ಲಿ ಬಂದಿದೆ. ಇಲ್ಲಿ ವ್ಲಾಗರ್ ಇಲ್ಲಿದ್ದಾನೆ, ಕೇರಳ ವ್ಲಾಗರು ಇದೆ ನೋಡಿ ಇಲ್ಲಿ. ವಾಟ್ ಬ್ರೋ, ಫುಲ್ ರೆಡಿಯಾ? ಫುಲ್ ರೆಡಿ. ಬಾತ್ ನೋಡಿ, ಯಾವುದೋ ಮಂಟಪದಲ್ಲೇನೋ ಬರೀ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಇದು ಯಾವುದೋ ಚೌಟ್ರಿ ಆಫೀಸರ್ ಅಂಕಲ್ ಎಲ್ಲ ಇಲ್ಲೇ ಇದ್ದಾರೆ. ಸೊ ನೀವೆಲ್ಲ ಬಂದು ರೂಮ್ ತೊಗೊಂಡು ಸುಮ್ಮನೆ ಕಾಸು ವೇಸ್ಟ್ ಏನು ಮಾಡ್ತೀರಾ? ಬಂದು ಒಂದು 20-30 ಕೊಟ್ಬಿಟ್ಟು ಇಲ್ಲಿ ಬರೀ ಡ್ರೆಸ್ ಚೇಂಜಿಗೆ. ಯಾವ್ದು ಅಡ್ರೆಸ್ ಇದು? ಹಾಂ ನೋಡಿ, ಗೋಪುರ ಆಪೋಸಿಟಲ್ಲಿ ನೀವು ಬರ್ತಾಯಿದ್ರೆ ಲೆಫ್ಟ್ ಸೈಡಲ್ಲಿ ನೋಡಿದ್ರೇ ನೋಡಿ ಚೌಟ್ರಿ ಥರ ಕಾಣಿಸ್ತಿದ್ಯಾ ಇಲ್ಲಿ ಹಿಂದೆಗಡೆ? ಹಾಂ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ಬನ್ನಿ, ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ. ಇಟ್ಸ್ ಚೀಪ್ ಆ್ಯಂಡ್ ಬೆಸ್ಟ್. ಸೊ ಹೋಗಿ ದೇವ್ರ ದರ್ಶನ ಹೆಂಗಿದ್ರು ಈವ್ನಿಂಗ್ 3:30 ಮೇಲೇ ಸ್ಟಾರ್ಟ್ ಆಗೋದು. ಸೊ ಅದಕ್ಕೆ ಎಲ್ಲ ನಾವು ಬಂದಿದ್ದೀವಿ ಇವಾಗ ಪ್ಯಾಕ್ ಮಾಡಿಕೊಂಡು. ನೋಡೋಣ, ಟಿಕೆಟ್ ತೊಗೊಂಡು ಹೋಗೋದೆ. ಸ್ನೇಹಿತರೆ, ರೆಡಿ ಆಗಿದ್ದಾಯಿತು. ಇವಾಗ ದೇವ್ರ ದರ್ಶನ ಪಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ಇದ್ದಾರೆ, ಇಲ್ಲಿ ಮುಂದೆ 3 ಜನ ಇದ್ದಾರೆ. ಅಲ್ಲೇ ಮುಂದೆ ಇರೋದು ದೇವಸ್ಥಾನ ಕಾಣಿಸ್ತಿದೆಯಾ, ಗೋಪುರ. ಸೊ ಇವಾಗ ನಾವು ದೇವ್ರ ದರ್ಶನ ಪಡ್ಕೊಳ್ಳೋಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ, ಅಂದರೆ ಬಾಬಾಗಳು ಅವ್ರನ್ನೆಲ್ಲ ಮಾಡ್ರಿ. ಹಿಂದೆಯಿಂದ ಬಂದು ಪಟ್ಟ ಅಂತ ಹಾಂ, ಯಾಕೆ ಇಲ್ಲೇನಿದು ರೆಕಾರ್ಡಿಂಗು ಮಾಡ್ತಿದ್ಯಾ? ಬಾರ್ಗೇನಿಂಗ್ ಸ್ಕಿಲ್ಸ್ ನೋಡಿ, ಅಣ್ಣ ಹತ್ರ ಕಲ್ತ್ಕೋಬೇಕು ನೀವು. ಎಲ್ಲರಿಗೂ ಸುದ್ದಿಗಳೇ ಕೊಡ್ಪಾಯ ಮಾಂಸ. ಬೆಂಗಳೂರು ಪೀಪಲ್ ಆಲ್ ಲ್ಯಾಂಗ್ವೇಜ್. ಗೋವಿಂದ We have reached to the place. Which place? Tiruvannamalai we have reached. We have reached to Tiruvannamalai and we are going to see how the temple is, how the atmosphere is. Yeah. So we're gonna explore Tiruvannamalai and we are also doing what is it? Giri Pradarshana. Which is around 14 kilometers. Yeah, it is around 14 kilometers. So we're gonna do that, and you guys gonna watch this. Stay tuned, okay? And follow and subscribe Varun Vlogs 1143. 113 macha. 113. Sorry. 1133. 1133. ಹೋಗ್ತಾ ಇದೀವಿ ನೋಡಿ, ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಇದೀವಿ. ಇವಾಗ
ಇಲ್ಲಿರೋ ಜನರಿಗೆ ಇಲ್ಲಿರೋ ವಾತಾವರಣ ಸೆಟ್ ಆಗಿರುತ್ತೆ. ಆದರೆ ನಮ್ಮ ಕಡೆಯಿಂದ ಬಂದಿರೋರಿಗೆಲ್ಲ ಇಲ್ಲಿ ವಾತಾವರಣ ಸೆಟ್ ಆಗೋದಿಲ್ಲ. ಈ ಥರ ಕ್ಯೂ ಅಲ್ಲಿ ಇರಬೇಕಾದ್ರೆ ಇಂಥ ಒಂದು ಫ್ಯಾನಿಗೆ ಯಾವಾಗಲೂ ಓಡ್ತಾನೇ ಇರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಯಾರನ್ನೋ ಒಬ್ರನ್ನ ಕೇಳಿದ್ವಿ, ಅವ್ರು ಹೇಳಿದ್ರು ಇವತ್ತೇನು ಅಷ್ಟು ರಶ್ ಇಲ್ಲ ಅಂತ ಅಂದಿದ್ದಾರೆ. ಯೂಶ್ವಲಿ ಈ ಒಂದು ಜಾಗದಲ್ಲಿ ತುಂಬಾ ತಿರುವನಮಲೆಯಲ್ಲಿ ನೀವು ಅದು ಅಮಾವಾಸ್ಯೆ ಪೌರ್ಣಮಿ ಟೈಮಲ್ಲಿ ಏನಾದರೂ ನೀವು ಬಂದುಬಿಟ್ಟಿದ್ದೀರ ಅಂದರೆ ತುಂಬಾ ರಶ್ ಇರುತ್ತೆ. ಲಕ್ಷಾಂತರ ಜನ ಭಕ್ತಾದಿ ಜನ ಬರುವಂತಹ ಜಾಗ ಅಂದರೆ ಈ ತಿರುವನಮಲೆ. ಆದರೆ ಇವತ್ತು ನಾವು ಅದಕ್ಕೆ ನಾವು ಅಮಾವಾಸ್ಯೆ ಪೌರ್ಣಮಿ ಟೈಮ್ ನೋಡ್ಕೊಳ್ತೀರಾ, ನಾವು ಇಂಥ ನಾರ್ಮಲ್ ಟೈಮಲ್ಲಿ ಬಂದಿದ್ದೀವಿ. ಸೊ ಅಷ್ಟೇನು ರಶ್ ಇಲ್ಲ. ಇವತ್ತು ಸ್ಯಾಟರ್ಡೆ ಬೇರೆ ನಾವು ಬಂದಿರೋದು. ಮೇ ಬಿ ನಾಳೆ ರಶ್ ಇದೆ ಅಂತ ಹೇಳ್ತಿದ್ರು, ಆದರೆ ಇವತ್ತು ರಶ್ ಏನೂ ಇಲ್ಲ, ಫ್ರೀಯಾಗೇ ಇದೆ, ಆರಾಮಾಗಿ ಹೋಗ್ತಾ ಇದ್ದೀವಿ. ಆದರೆ ಮುಂದೆ ಇನ್ನೂ ಗೊತ್ತಿಲ್ಲ ರಶ್ ಇರ್ಬೋದಾ ಏನು, ಎಷ್ಟು ಗಂಟೆ ಒಳಗಡೆ ನಮಗೆ ದರ್ಶನ ಆಗುತ್ತೆ ಅದು ಕೂಡ ಗೊತ್ತಿಲ್ಲ ನಮಗೆ. ಸೀದಾ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ನಾವು ಒಳಗಡೆ ದರ್ಶನ ಪಡ್ಕೊಳ್ಳೋದಕ್ಕೆ ಹೋಗ್ತಿದ್ದೀವಿ. ಅಲ್ಲಲ್ಲಿ ಈ ಥರ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಸೊ ಅದರಿಂದ ಭಕ್ತಾದಿಗಳಿಗೆ ದಾಹ ಆದರೆ ಒಳ್ಳೆ ಕೆಲಸ. ನೋಡಿ ಇಲ್ಲೆಲ್ಲ ನೀವು ನೋಡಿದ್ರಲ್ಲ ಅಕ್ಷರಗಳೆಲ್ಲ ಇಲ್ಲಿ ಕೆತ್ತನೆಗಳು ಮಾಡಿದಾರಲ್ಲ, ಇಲ್ಲಿ ಸುಮಾರು ಮನೆತನದವರು ಆಳ್ವಿಕೆಯನ್ನು ನಡೆಸಿದ್ದಾರೆ. ಚೋಳರು ಆಳ್ವಿಕೆ ಮಾಡಿದ್ದಾರೆ, ವಿಜಯನಗರ ಸಾಮ್ರಾಜ್ಯದವರು ಕೂಡ ಆಳ್ವಿಕೆಯನ್ನು ಮಾಡಿದ್ದಾರೆ. ಸೊ ನೀವು ಇಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನೀವು ಕೆತ್ತನೆಗಳನ್ನ ನೋಡ್ಬೋದು. ನಾನು ನೋಡ್ತೀನಿ, ಕನ್ನಡ ಎಲ್ಲೂ ಕಾಣಿಸ್ತಾ ಇಲ್ಲ ನನಗೆ. ಕನ್ನಡ ಎಲ್ಲಾದರೂ ಕಾಣಿಸಿದ್ರೆ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಇದೆಲ್ಲ ಯಾವ್ಯಾವ ಭಾಷೆಯಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಹಾಗೆಲ್ಲ ಪ್ರೂಫ್ ಏನಂತಂದರೆ ಇದನ್ನೆಲ್ಲ ನೋಡಿನೇ ಜನ ಕಂಡುಹಿಡಿತಿದ್ದು ಯಾರ ಆಳ್ವಿಕೆಯಲ್ಲಿ ಏನೇನು ಮಾಡಿದ್ದಾರೆ ಅಂತ ಅದನ್ನೆಲ್ಲ ಕೆತ್ತನೆ ಮೂಲಕ ಮಾಡ್ತಿದ್ರು ನೋಡಿ. ತಿರುವಣ್ಣಮಲೈ ಈ ಹೆಸರು ಯಾರ್ ತಾನೇ ಕೇಳಿಲ್ಲ ಹೇಳಿ. ಪಂಚಭೂತ ಸ್ಥಳಗಳಲ್ಲಿ ಅಗ್ನಿ ತತ್ವವನ್ನು ಪ್ರತಿಪಾದಿಸುವ ಕ್ಷೇತ್ರವೇ ಈ ಅರುಣಾಚಲಂ. ಈ ಜಾಗದ ಮಹತ್ವ ಇತಿಹಾಸ ತುಂಬಾನೇ ಚೆನ್ನಾಗಿದೆ. ದಂತಕಥೆಗಳ ಪ್ರಕಾರ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ತಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರೆಂದು ವಾದ ಮಾಡ್ತಿರ್ತಾರೆ. ಇಬ್ಬರು ಶಿವನಲ್ಲಿ ಹೋಗಿ ಯಾರು ಶ್ರೇಷ್ಠರೆಂದು ತಿಳಿಯಲು ಹೋಗ್ತಾರೆ. ಆಗ ಶಿವ ಒಂದು ಸವಾಲನ್ನು ಹಾಕ್ತಾರೆ. ಯಾರು ನನ್ನ ತಲೆ ಮತ್ತು ಪಾದವನ್ನು ಮೊದಲು ಹುಡುಕಿಕೊಂಡು ಬರ್ತಾರೋ ಅವರೇ ಶ್ರೇಷ್ಠ ಎಂದು ಹೇಳ್ತಾರೆ. ಇದನ್ನು ಕೇಳಿದ ವಿಷ್ಣು ವರಾಹ ರೂಪವನ್ನು ತಾಳಿ ಶಿವನ ಪಾದವನ್ನು ಹುಡುಕಲು ಪಾತಾಳಕ್ಕೆ ಹೋಗ್ತಾರೆ. ಅದೇ ರೀತಿ ಬ್ರಹ್ಮ ಹಂಸದ ರೂಪಿಯಾಗಿ ಶಿವನ ತಲೆಯನ್ನು ಹುಡುಕಲು ಆಕಾಶದೆತ್ತರಕ್ಕೆ ಹಾರ್ತಾರೆ. ಎಷ್ಟೇ ವರ್ಷಗಳಾದರೂ ಶಿವನ ತಲೆ ಮತ್ತು ಪಾದವನ್ನು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ವಿಷ್ಣು ಶಿವನ ಮುಂದೆ ಬಂದು ಸೋಲನ್ನು ಒಪ್ಪಿಕೊಳ್ತಾರೆ. ಆದರೆ ಬ್ರಹ್ಮ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ, ಬದಲಾಗಿ ಸುಳ್ಳನ್ನು ಕೂಡ ಹೇಳ್ತಾರೆ. ಶಿವನ ತಲೆಯನ್ನು ಹುಡುಕುತ್ತಿದ್ದ ಬ್ರಹ್ಮನಿಗೆ ಕೇತಕಿ ಎನ್ನುವ ಒಂದು ಹೂವು ಕಾಣಿಸಿಕೊಳ್ಳುತ್ತದೆ. ಶಿವನ ತಲೆ ಇನ್ನೂ ಎಷ್ಟು ದೂರ ಎಂದು ಕೇಳಿದಾಗ ಆ ಕೇತಕಿ ಹೂವು ಹೇಳುತ್ತೆ, ನಾನು ಎಷ್ಟೋ ವರ್ಷಗಳಿಂದ ಶಿವನ ತಲೆ ಮೇಲಿಂದ ಬಿದ್ದೆ, ಆದರೆ ಇನ್ನೂ ನನಗೆ ತಳ ಸಿಕ್ಕಿಲ್ಲ ಎಂದು ಹೇಳ್ತದೆ. ಆಗ ಬ್ರಹ್ಮನಿಗೆ ಅನಿಸುತ್ತೆ ಇದು ಅಸಾಧ್ಯವಾದ ಕೆಲಸ ಎಂದು. ಬ್ರಹ್ಮನು ಆ ಹೂವನ್ನು ಸುಳ್ಳು ಸಾಕ್ಷಿಯಾಗಿ ಬಳಸಿಕೊಂಡು ಶಿವನಲ್ಲಿ ನಾನು ತಲೆಯನ್ನು ನೋಡಿದೆ ಎಂದು ಹೇಳಿದಾಗ ಶಿವ ಕೋಪಗೊಂಡು ಬ್ರಹ್ಮನಿಗೆ ಯಾರು ಪೂಜೆ ಸಲ್ಲಿಸಬಾರದು ಎಂದು ಶಾಪವನ್ನು ಹಾಕಿ ಅಗ್ನಿಯಾಗಿ ತಿರುವಣ್ಣಮಲೆಯಲ್ಲಿ ನೆಲೆಸುತ್ತಾರೆ. ಸ್ನೇಹಿತರೆ ಅದು ಏನೋ ಗೊತ್ತಿಲ್ಲ, ಇದು ಒಂಥರ ವೈಬ್ರೇಷನ್ ಅಂದ್ಕೊಳ್ಳಿ, ಸೈಕ್ ಅಂದ್ಕೊಳ್ಳಿ. ಒಳಗಡೆ ದರ್ಶನ ಪಡ್ಕೊಂಡು ಬರ್ತಿದ್ರೇ ಒಳ್ಳೆ ವೈಬ್ರೇಷನ್ ಇದೆ ಮಾತ್ರ ದೇವಸ್ಥಾನದಲ್ಲಿ. ತುಂಬಾ ಖುಷಿ ಆಯಿತು. ನೋಡಿ ಎಲ್ಲ ಪ್ರಸಾದ ತಗೊಂಡ್ಕೊಂಡವ್ರೆ ನೋಡಿ. ಇಲ್ಲಿ ಪ್ರಸಾದದಲ್ಲಿ ನೀವೇ ಬಂದು ಬ್ರೋ, ವೇರ್ ಡಿಡ್ ಯು ಗೆಟ್ ಇಟ್? ದೇರಾ ಬನ್ನಿ ನಾವು ನೋಡಿ ಕಾಸು ತಗೊಂಡು ಪ್ರಸಾದ ತಗೋಬೇಕು. ಇನ್ನೋಡಲ್ಲ ಹಾಕೋರೆ ನೋಡಿ, ಇಲ್ಲಿ ಪೊಂಗಲ್ಲು ಪುಳಿಯೋಗರೆ ಅದೆಲ್ಲ ಸಿಗ್ತದೆ ನೋಡಿ. ನಾವು 10 ರೂಪಾಯಿ ಕೊಟ್ಬಿಟ್ಟು ಪುಳಿಯೋಗರೆ ತೊಗೊಂಡ್ರಿ ನೋಡಿ. 10 ರೂಪಾಯಿಗೆ ತೊಗೊಂಡು ಪುಳಿಯೋಗರೆ ತೊಗೊಂಡಿದ್ದೀವಿ. ಹೆಂಗಿದೆ ನೋಡೋಣ ಬನ್ನಿ ಸ್ನೇಹಿತರೆ. ದರ್ಶನ ಆಯಿತು, ಫೋಟೋಶೂಟ್ ಆಯಿತು. ಇವಾಗ ಆಚೆ ಎಕ್ಸಿಟ್ ಹೋಗ್ತಾ ಇದ್ದೀವಿ. ನಾವು ಹಿಂದೆ ಗೇಟಿಂದ ನಾವು ಬಂದಿದ್ದು, ಹಿಂದೆ ಗೋಪುರ ಇದೆಯಲ್ಲ ಅದರಿಂದ ನಾವು ಒಳಗಡೆ ಬಂದಿದ್ದು. ಇವಾಗ ನಾವು ಹೋಗ್ತಾ ಇರೋದು ಆಚೆ ನೋಡಿ. ಇಲ್ಲ ಆಚೆ ನಮಗೆ ಕಾಯ್ತಾ ಇದ್ದಾರೆ. ಲೈಟ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಿದೆ. Me, how was the experience of this temple, bro? Like, This is
this experience is totally amazing. Like, there's a saying, if you want to come to this temple, the God needs to call you. Yeah. So I think there was that inner calling for us, everyone who have joined us in this trip. So that's why we could come to this temple, witness it, and truly we are all enlightened. See. But by the view, everything. I'm saying you should visit this temple once in your life. ಯಾ ದಟ್ಸ್ ಟ್ರೂ ಆ್ಯಕ್ಚುಲಿ ಇಟ್ ಇಸ್ ಸೋ ಗುಡ್ ಎಷ್ಟು ಸೂಪರ್ ಆಗಿದೆ ಅಂದರೆ ಆ್ಯಂಡ್ ಆಲ್ಸೋ ಹೌ ಮಚ್ ಟೈಮ್ ಇಟ್ ಟುಕ್ ಅಸ್ ಫಾರ್ ಗೆಟಿಂಗ್ ದರ್ಶನ. Yeah, actually we were so lucky today because usually the line you just show this one. Yeah, this is actually this will be full crowded, but Yeah, full crowded. This is from where we started first. yeah. Actually, from here to reach inside the temple, before the darshana, just to reach inside the temple, it will take around 4 hours. Yeah. And we were so lucky, we could complete it within just 2 hours. I think maximum we took 2 Actually, hours. it took only like 5:30 we started here, okay? Yeah. But it took like 6:40 something we got darshana. We inside. darshana. Yeah. 1 hour. Within 1 hour we got. So we were so lucky. So it was a very pleasant day today and it is so good. ಮಸ್ತ್ ಆಗಿತ್ತು, ಬೇಗನೆ ದರ್ಶನ ಆಯಿತು ಸ್ನೇಹಿತರೆ. ನೀವು ಅಷ್ಟೇ ಒಳ್ಳೆ ಟೈಮ್ ನೋಡ್ಕೊಂಡು ಬನ್ನಿ. ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಏನಾದರೂ ನೀವು ಬಂದಿದ್ದೀರಾ ಅಂದರೆ ಕಳೆದೋಗ್ತೀರಾ. ಲಕ್ಷ ಜನಗಳು ರೋಡಲ್ಲೇ ನೀವು ನೋಡ್ಬೋದು. ತುಂಬಾ ಕಷ್ಟ. ಆದರೆ ಆ ದಿವಸ temples in India, I would say, to visit. ಆ ಗೋಪುರಗಳು ಅಷ್ಟಡಿ ಅಪ್ಪ ದೊಡ್ಡ ಗೋಪುರಗಳು, ಎವ್ರಿಥಿಂಗ್ ವಾಸ್ ಸೋ ಗುಡ್ ಆ್ಯಂಡ್ ಎಲ್ಲ ನಮಗೋಸ್ಕರ ಮುಂದೆ ಕಾಯ್ತಾ ಇದ್ದಾರೆ. ಬನ್ನಿ ಹೋಗೋಣ. ఫోటో ಮೇಲೆ ఫోటో వింటూ ఎట్లుండే దేశంలోకి బాగుందా? ఎంత బిర్యానీ దర్శనం కదా మనకు. ఇవ్వాలంటే నేను వచ్చినా అని చెప్పి ನಾನು ಬಂದಿದ್ದೀನಿ ಅಂತ. ಪ್ರಸಾದ ಕೊಡ್ತಾ ಇದ್ದಾರೆ. ಹೆಂಗೋ ಇಲ್ಲಿ ಎಕ್ಸಿಟಲ್ಲಿ ನಮ್ಗೊಂದು ಪ್ರಸಾದ ಕೊಡ್ತಿದ್ದಾರೆ. ಲಡ್ಡು ಆಚೆಯಿಂದ ಬಂದ ತಕ್ಷಣ ಲಡ್ಡು ಕೊಡ್ತಾರೆ. ದರ್ಶನ ಮುಗಿಸ್ಕೊಂಡು ಬಂದಿದ್ದಕ್ಕೆ ಎಷ್ಟು ಸ್ಟ್ರೆಸ್ ಆಗಿ ಕುದ್ದಿದ್ದೀವಿ ಸುಸ್ತಾಗಿ. ನೋಡಿಲಿ ನೆಂಟಿದ್ದಾರೆ, ಬ್ಯಾಗ್ಗಳೆಲ್ಲ ಸುತ್ತಮುತ್ತ ಹಾಕೊಂಡು ನೆಂಟಿದ್ದಾರೆ. ಇನ್ನು ಗಿರಿ ಮೇಲೆ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದಾಗ ದಿಕ್ಕಾಪಾಲಾಗ್ಬಿಡ್ತಾರೆ ಒಬ್ಬೊಬ್ರು. ನೋಡೋಣ ಫಸ್ಟ್ ನಮ್ಮ ಮಾಮ ಹೆಂಗಿರ್ತಾರೆ, ಜಿಮ್ಮಿಂದಾನೆ ಓಡ್ ಬಂದ್ಬಿಟ್ಟವ್ರೆ. ನೋಡಲಿ ಜಿಮ್ಮಿಂದಾನೆ ಓಡ್ ಬಂದ್ಬಿಟ್ಟು ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಪ್ರದಕ್ಷಿಣೆ. ಇವಾಗ ನಾವು TTಯಲ್ಲಿ ನಮ್ಮ ಬ್ಯಾಗ್ಗಳನ್ನೆಲ್ಲ ಇಟ್ಬಿಟ್ಟು ಗಿರಿ ಪ್ರದಕ್ಷಿಣ 14 ಕಿಲೋಮೀಟರ್ಗಳು ಓಡಾಡುವಂತಹ ಒಂದು ಪ್ರಕ್ರಿಯೆಯನ್ನು ಈ ಒಂದು ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ಪೀಪಲ್ ಇದ್ದಾರೆ, ಆಲ್ರೆಡಿ 14 ಕಿಲೋಮೀಟ್ರ್ ಓಡಾಡಿದ್ದಾರಂತೆ. ಅದು 1 ಗಂಟೆಗೆ ಶುರು ಮಾಡಿ ಬೆಳಗಿನ ಜಾವ 6 ಗಂಟೆ ಗಂಟ ಓಡಾಡಿದ್ದಾರೆ. ಆದರೆ ನಾವು ಅದಕ್ಕಿಂತ ಬೇಗನೆ ಓಡಾಡಿ ಮುಗಿಸ್ಬಿಡೋಣ, ಏನಂತೀರಾ? ಅಪ್ಪ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ನಾವು ಗಿರಿ ಪ್ರದಕ್ಷಿಣ. ಆವಾಗಲೇ ಸುಸ್ತಾಗ್ಬಿಟ್ಟಿದ್ದೀನಿ ಸ್ನೇಹಿತರೆ. ಇವಾಗಲೇ ನಾವು ಮುಂದೆ ಇರುವಂತಹ ಗೋಪುರಕ್ಕೆ ಬಂದಿದ್ದೀವಿ. ಇದೇ ರಾಜಗೋಪುರ, ದೊಡ್ಡದಾದಂತಹ ಗೋಪುರ ಅಂದರೆ ತಿರುವನಮಲೆಯಲ್ಲಿ. ಇದು ಇಡೀ ದೇಶದಲ್ಲೇ ಅತಿ ಎತ್ತರದ ಗೋಪುರಗಳಲ್ಲಿ ಒಂದಾದಂತಹ ಗೋಪುರ ಅಂದರೆ ಇದೇ ರಾಜಗೋಪುರ. ಅಲ್ಲಿಗೆ ಇವಾಗ ನಾವು ಬಂದಿದ್ದೀವಿ ನೋಡಿ. ಮುಂದೆ ಇದೆಯಲ್ಲ ಇದೇ ರಾಜಗೋಪುರ. ಇವಾಗ ಇಲ್ಲಿಂದನೇ ನಾವು ದೀಪ ಹಚ್ಬಿಟ್ಟು ಇವಾಗ ನಾವು ಗಿರಿ ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಉಮಾ ಕನ್ಫ್ಯೂಷನ್ ಆಗ್ತೈತಾ? ಬಂದಿದ್ದೀನಿ ಅಂತ ಹೇಳ್ತಾರೆ, ಇವಾಗ ಕನ್ಫ್ಯೂಷನ್ ಆಗ್ತದೆ. ಆ ಕಡೆ ನೋಡಲ್ಲಿ ಹಚ್ಚಿದಾರ ಅಲ್ಲೇನಾ? ನಮಗೆ ಗೊತ್ತಿಲ್ಲಪ್ಪ, ಇವ್ರನ್ನ ನಂಬ್ಕೊಂಡ್ ಬಂದ್ಬಿಟ್ಟಿದ್ದೀವಿ. ಇವಾಗ ಆ ಕಡೆ ಈ ಕಡೆ ಅಂತ ಆಟ ಆಡಿಸ್ತವ್ರೆ ನಮ್ಮನ್ನ ನೋಡಿ. ಇವಾಗ ಇಲ್ಲಿ ನಾವು ದೀಪಗಳನ್ನ ತಗೊಂಡು ಇಲ್ಲೆಲ್ಲ ಇಟ್ಟಿರ್ತಾರೆ ನೋಡಿ. ಇಲ್ಲಿ ಬಂದು ದೀಪಗಳಿದು 100 ರೂಪಾಯಿ, ಅದು ಬಂದ್ಬಿಟ್ಟು 50 ರೂಪಾಯಿ. ಯಾವುದಾದ್ರೂ ತಗೊಂಡು ಇಲ್ಲಿ ಹೋಗಿ ಅಲ್ಲಿದೆಯಲ್ಲ ಅಲ್ಲಿ ದೀಪ ಹಚ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಕೋರಿಕೆಗಳನ್ನೆಲ್ಲ ನೀವು ಮುಕ್ಕೊಂಡು ಅಲ್ಲಿಂದ ನಿಮ್ಮ ಪ್ರದರ್ಶನಗಳನ್ನು ಸ್ಟಾರ್ಟ್ ಮಾಡ್ಬೋದು. ಈ ದೀಪವನ್ನು ತಗೊಂಡು ನಾವು ನಿಂತ್ಕೊಂಡು ಹೋಗಿ ಅಲ್ಲಿಂದ ಹಚ್ಬಿಟ್ಟು ಹೋಗೋದು. ಇದೇ ರಾಜಗೋಪುರ. ಸೊ ಇಲ್ಲಿ ಬನ್ನಿ ಹೋಗೋಣ, ನಾವು ಹಚ್ಬಿಟ್ಟು ನೋಡಿ ಇಲ್ಲೆಲ್ಲ ಹಚ್ಚಿದ್ದಾರೆ ಆಲ್ರೆಡಿ. ಎಲ್ಲ ಒಬ್ಬೊಬ್ಬರೊಬ್ಬೊಬ್ಬರೇ ಹಚ್ತಾ ಇದ್ದಾರೆ ನೋಡಿ, ಅವರೆಲ್ಲ ಹಚ್ತಾ ಇದ್ದಾರೆ. ಬನ್ನಿ ನಾನು ಹಚ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನಾದರೂ ಕೋರಿಕೆಗಳಿದೆ ಎಲ್ಲ ಬೇಡ್ಕೊಂಡು ಹಚ್ಚಿದ್ರೆ ಒಳ್ಳೆಯದಾಗುತ್ತೆ ನೋಡಿ. ಅಂಕಲ್ ಹಚ್ಬಿಟ್ಟವ್ರು ಆಲ್ರೆಡಿ. ఎలా జుట్టు పీకాలనా? జుట్టు మీద పీ ఉండట్లా.
ಎಲ್ಲ ರೆಡಿಯಾಗಿ ಬರ್ತಾ ಇದ್ದಾರೆ. ಬನ್ನಿ 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 ಬನ್ನಿ. ಹೇ ಬ್ರೋ, ರೆಡಿ ಫಾರ್ ದ ವಾಕ್? 14 ಕಿಲೋಮೀಟರ್ಗಳ ಒಂದು ಪಾದಯಾತ್ರೆ ಇಲ್ಲಿನ. I just want to get my headphones ready. After my headphones are plugged in, no one can stop me. We are like headsets. No man. You have to just we have to put a headset and listen to Om Namah Shivaya, Om Namah Shivaya. Yeah. And we can walk. Yeah, you can do that. So let's go. ಬನ್ನಿ, ಗಿರಿ ಪ್ರದಕ್ಷಿಣ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಸ್ವಲ್ಪ ಹೊತ್ತಿಗೆ ಇವಾಗಲೇ ಕಾಲು ನೋವುತ್ತಿದೆ. ಅದು ಹೆಂಗೆ 14 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡ್ತೀನಿ ಅಂತ ನನಗಂತೂ ಗೊತ್ತಿಲ್ಲ. ಇಲ್ಲೇ ಮ್ಯಾಪ್ ಇದೆ ನೋಡಿ, ಆ ಮ್ಯಾಪಲ್ಲೆಲ್ಲ ಹಾಕೋ ನೋಡಿ ಎಷ್ಟು ಜ್ಯೋತಿರ್ಲಿಂಗಗಳು, ಎಲ್ಲ ಲಿಂಗಗಳನ್ನು ಇಲ್ಲಿಂದ ಎಲ್ಲ ನೋಡಿ. ಇಲ್ಲೊಂದು ಇವಾಗ ಫಸ್ಟ್ ದೀಪ ಹಂಚ್ತಾ ಇದ್ದೀವಿ ಇಲ್ಲೊಂದು ಕಡೆ ನೋಡಿ, ಇಲ್ಲಿ ಹಚ್ಚಿದ್ದೀವಿ. ಸೊ ಪೂರ್ತಿ 14 ಕಿಲೋಮೀಟ್ರ್ ಓಡಾಡುವಾಗ ಈ ಥರ ಲಿಂಗಗಳು ಬರ್ತದೆ, ದೇವಸ್ಥಾನಗಳು ಬರ್ತದೆ. ಅಲ್ಲಿ ನಾವು ಕರ್ಪೂರನ ಹಚ್ಬಿಟ್ಟು ಹೋಗ್ಬೇಕು ನೋಡಿ. ಇಲ್ಲಿ ಇವಾಗ ಹಚ್ಬಿಟ್ಟು ಮುಂದೆ ನಾವು ಹೋಗೋಣ. ಇವಾಗ ಇನ್ನೊಂದು ಕಡೆ ಬಂದಿದ್ದೀವಿ. ಇನ್ನೊಂದು ಲಿಂಗದ ಯಮಲಿಂಗ ಅಂತ ಏನಿದೆ ನೋಡಿ, ಅಲ್ಲಿಗೆ ಬಂದಿದ್ದೀವಿ ನೋಡಿ. ಅಲ್ಲಿ ದೀಪ ಹಚ್ಬಿಟ್ಟು ತಿರ್ಗಾ ನಾವು ನಮ್ಮ ಪ್ರಯಾಣ ಕಂಟಿನ್ಯೂ ಮಾಡೋಣ. ನಿಮಗೆಲ್ಲ ಅನಿಸ್ತಾ ಇರುತ್ತೆ ಅಲ್ವಾ, ನಂದಿ ಇಲ್ಲಿದೆ ನೋಡಿ, ಅಲ್ಲಿ ಮುಂದೆ ನಂದಿ ಇಲ್ಲಿದೆ, ಆದರೆ ನಿಮಗೆ ಶಿವ ಎಲ್ಲಿದೆ ಅಂತ ನಿಮಗೆ ಕನ್ಫ್ಯೂಷನ್ ಇರ್ಬೋದು ಅಲ್ವಾ. ಏನಂದರೆ ಇಲ್ಲಿ ಆ ಬೆಟ್ಟ ನಾವೇನು ಪ್ರದಕ್ಷಿಣೆ ಮಾಡ್ತಾ ಇದ್ದೀವಲ್ಲ, ಆ ಬೆಟ್ಟ ತಗೊಳ್ಳಿ. ಸೊ ಇಲ್ಲಿ ನಂದಿ ಇದೆ ಅಂದರೆ ಶಿವ ಎಲ್ಲಿರಬೇಕು, ಇಲ್ಲಿ ಮುಂದೆ ಇರಬೇಕಿತ್ತು. ಆದರೆ ಶಿವ ಇಲ್ಲಿಲ್ಲ. ಯಾಕೆ ಹೇಳಿ? ಶಿವ ಯಾರಂದರೆ ಆ ಕಡೆ ಹಿಂದೆ ಇದೆಯಲ್ಲ ಬೆಟ್ಟ ಇದೆಯಲ್ಲ, ನಾವಿವಾಗ ಯಾವ್ದನ್ನ ಪ್ರದಕ್ಷಿಣೆ ಆಗ್ತಾ ಇದ್ದೀವಿ 14 ಕಿಲೋಮೀಟ್ರು, ಆ ಬೆಟ್ಟ ಇದೆಯಲ್ಲ ಆ ಬೆಟ್ಟನೇ ಶಿವ. ಆ ಬೆಟ್ಟನೇ ಶಿವ ಅನ್ನೋ ಒಂದು ಆಚರಣೆ ಇಲ್ಲಿ ನಡೆಯೋದು. ಅದಕ್ಕೋಸ್ಕರನೇ ನೀವು ಇಲ್ಲಿ ಮುಂದೆ ಎಲ್ಲೂ ನೀವು ಶಿವನ ನೋಡೋಕ್ಕಾಗೋದಿಲ್ಲ ನಂದಿ ಮುಂದೆ. ಆದರೆ ಆ ಬೆಟ್ಟ ಏನಿದೆ ಆ ಬೆಟ್ಟನೇ ಶಿವ ಅಂತ ಅಂದ್ಕೊಂಡು ಜನರು ಇಲ್ಲಿ ಪೂಜೆ ಮಾಡ್ತಾರೆ ನೋಡಿ. ಅಲ್ಲಲ್ಲಿ ಈ ಥರ ದೀಪ ಹಚ್ಬಿಟ್ಟು ಪ್ರಯಾಣನ ಶುರು ಮಾಡ್ಬೇಕಂಗೆ ನೋಡಿ. ಸ್ನೇಹಿತರೆ, ಪ್ರದಕ್ಷಿಣೆ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಏನೋ ನಿಂತ್ಕೊಂಡು ನೋಡ್ತವ್ರೆ ಅಂತ ನೋಡಿದ್ರೆ ನೋಡಿ, ಜಿಂಕೆ ಹತ್ರ ಅದು ಓಡೋಗ್ಬಿಡುತ್ತೆ ನೋಡಿ. ಅಲ್ಲೆಲ್ಲ ನಿಂತ್ಕೊಂಡು ನೋಡ್ತವ್ರೆ, ಫೋಟೋಗಳೆಲ್ಲ ಇಟ್ಕೊಂತಾರೆ. ಪರವಾಗಿಲ್ಲ ಬನ್ನಿ, ನಾವು ಎಷ್ಟು ಜಿಂಕೆಗಳು ನೋಡಿಲ್ಲ, ನಾವೇ ಜಿಂಕೆ ನೋಡಿದ್ದೀವಲ್ಲ. ಎಲ್ಲ ಹಿಡಿತಾ ಇದ್ದಾರೆ. ಎಷ್ಟು ಜನ ನೋಡಿ ಮಾಡ್ತಾ ಇರೋದು ಪ್ರದಕ್ಷಿಣೆ. ಅಯ್ಯೋ, ನಮ್ಮವ್ರು ದಿಕ್ಕಾಪಾಲಾಗಿ ಹೋಗ್ಬಿಟ್ಟವ್ರೆ. ಸ್ವಲ್ಪ ಜನ ಮುಂದೆ, ಸ್ವಲ್ಪ ಜನ ಹಿಂದೆ, ನಾವಿಲ್ಲಿ ಮಧ್ಯದಲ್ಲಿದ್ದೀವಿ. ಅಲ್ಲಿ ದೇವಸ್ಥಾನ ಇದೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸುಸ್ತಾಗ್ಬಿಟ್ಟಿದ್ದೀನಿ. ಯಪ್ಪ, ಕಾಲುಗಳು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಊದ್ಕೊಳ್ಳುತ್ತೆ ಅಷ್ಟೇ. ಮುಂದೆ ಸಿಗೋಣ ನೆಕ್ಸ್ಟ್ ಲಿಂಗದ ಹತ್ರ ನೋಡಿ. ಇನ್ನೊಂದು ಲಿಂಗದ ಹತ್ರ ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ತಿರ್ಗಾ ನಾವು ಇಲ್ಲಿ ಹಚ್ಬಿಟ್ಟು ತಿರ್ಗಾ ಕಂಟಿನ್ಯೂ ಮಾಡೋಣ. ಆಲ್ಮೋಸ್ಟ್ ಬದುಕಿದ್ದೀನಿ ಇನ್ನು. ಸ್ನೇಹಿತರೆ, ಇವಾಗ ವರುಣ ಲಿಂಗದ ಹತ್ರ ಇದ್ದೀವಿ ನೋಡಿ. ಅಲ್ಲಿ ಮುಂದೆ ಕಾಣಿಸ್ತಿದೆ ವರುಣ ಲಿಂಗ. ನನ್ನ ಹೆಸರಲ್ಲೂ ಒಂದು ಲಿಂಗ ಇದೆ ಇಲ್ಲಿ. ಬನ್ನಿ, ಆ ಲಿಂಗನೂ ದರ್ಶನ ಪಡ್ಕೊಂಡು ಹೋಗೋಣ. ಆಲ್ಮೋಸ್ಟ್ ಎಷ್ಟು 9 ಕಿಲೋಮೀಟ್ರ್ ಬಂದ್ವಾ? 7 ಕಿಲೋಮೀಟ್ರ್ ಬಂದಿದ್ದೀವಿ ನಡ್ಕೊಂಡು. ಇನ್ನೂ ಇದೆ, ಇನ್ನು 7 ಕಿಲೋಮೀಟ್ರ್ ಹೋಗಬೇಕು. ಇವಾಗ ವರುಣ ಲಿಂಗನ ನೋಡಿಕೊಂಡು ಮುಂದೆ ನಮ್ಮ ಜರ್ನಿನ, ನಮ್ಮ ಪಾದಯಾತ್ರೆನ ಕಂಟಿನ್ಯೂ ಮಾಡೋಣ ನೋಡಿ. ಇಲ್ಲೇ ಇದೆ ವರುಣ ಲಿಂಗ. ಇಲ್ಲಿ ಅಲ್ಲಿ ದೇವಸ್ಥಾನ ಇರೋದು ವರುಣ ಲಿಂಗ. ಇಲ್ಲಿ ದೀಪ ಹಚ್ಚೋದು ನೋಡಿ. ಅಲ್ಲಿ ರೆಡ್ ಕಲರ್ ಕಾಣಿಸ್ತಿದೆಯಲ್ಲ, ಅಲ್ಲಿಗಿದ್ದೀವಿ. ಅಂದರೆ ನಾವು ಅರ್ಧಕ್ಕರ್ಧ ಮುಗಿಸ್ಬಿಟ್ಟಿದ್ದೀವಿ. ಬನ್ನಿ ಮುಂದೆ ಹೋಗೋಣ ಜಾಲಿಯಾಗಿ. ಇನ್ನೊಂದು ಸ್ವಲ್ಪ ಇದೆ, ಮುಗಿಸ್ಬಿಡೋಣ. ಆಗ್ತಾ ಇಲ್ಲ. ಇವಾಗ ನೋಡಿದ್ರಲ್ಲ, ಅದೇ ಮೋಕ್ಷ ದಾರಿ ಅಂತೆ. ಅದರಿಂದ ಆಚೆ ಬಂದರೆ ಮೋಕ್ಷ ಸಿಗುತ್ತಂತೆ. ಅದನ್ನ ನಾವು ಇವಾಗ ಒಳಗಡೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಬನ್ನಿ.
ಇದು ಹಂಗೆ ಹಂಗೆ ಇರ್ಬೇಕು. ಸ್ನೇಹಿತರೆ ನೋಡಿದ್ರಲ್ಲ, ನಾವಿವಾಗ ಮೋಕ್ಷಧಾರೆಯಿಂದ ಒಳಗಡೆ ಬಂದ್ವಿ. ಅದ್ರ ಒಳಗಡೆ ಹೋಗ್ತಿದ್ದಂಗೆ ತುಂಬಾ ಭಯ ಆಯಿತು. ಆಮೇಲೆ ಸ್ವಲ್ಪ ಆಚೆ ಬಂದಮೇಲೆ ಸ್ವಲ್ಪ ಸಣ್ಣಕ್ಕಿದೆ ಜಾಗ, ನೋಡಿದ ತಕ್ಷಣ ಸ್ವಲ್ಪ ಭಯ ಆಗಿಬಿಡ್ತು ನನಗೆ ಒಳಗಡೆ. ಆಮೇಲೆ ಹೆಂಗೋ ಹಂಗೆ ಆಚೆ ಬಂದ್ಬಿಟ್ಟು. ಸ್ನೇಹಿತರೆ ಎಷ್ಟು ಟೈಮು ಎಂತ ಮಾಮ್ ಟೈಮು? ಅಂತೂ ಇಂತೂ ಕೊನೆ ದೇವಸ್ಥಾನದ ದೀಪ ಹಚ್ಚಲಿಕ್ಕೆ ಬಂದಿದ್ದೀವಿ. ನೋಡಿ ಅಲ್ಲಿದೆ 150, 1 ಗಂಟೆ 50 ನಿಮಿಷ ಬೆಳಗಿನ ಜಾವ. ಇವಾಗ ನಾವು ಮುಗಿಸಿರೋದು ನಮ್ಮ ಪಾದಯಾತ್ರೆನ. ಇಲ್ಲಿ ನಾವಿವಾಗ ಹಚ್ಬಿಟ್ಟು ಆಮೇಲೆ ಹೋಗ್ಬಿಡೋಣ ಬನ್ನಿ. ಅಬ್ಬಬ್ಬ ಸ್ನೇಹಿತರೆ, ಪೂರ್ತಿ 14 ಕಿಲೋಮೀಟರ್ ಗಿರಿ ಪ್ರದರ್ಶನ ಆಯಿತು. ನಾವಿವಾಗ ಕೊನೆಗೆ ಮಿಕ್ಕಿರುವಂತಹ ಎಲ್ಲ ಕರ್ಪೂರಗಳನ್ನ ಎಲ್ಲ ಹಾಕ್ಬಿಟ್ಟು ಹಚ್ಬಿಟ್ಟು ಹೋಗ್ಬಿಡ್ತೀವಿ ಟಿಟಿಗೆ. ಕಾಲುಗಳೆಲ್ಲ ಸೇದ್ಕೊಂಡ್ಬಿಟ್ಟವೆ ಅಂದ್ಕೊಳ್ಳಿ. ಮುಂದೆ ಇದ್ದೀವಿ ನೋಡಿ. ಅಬ್ಬಬ್ಬ ಸ್ನೇಹಿತರೆ, ಅಂತೂ ಇಂತೂ ನಮ್ಮ ತಿರುವಣ್ಣಾಮಲೈ ಟ್ರಿಪ್ಗೆ ಒಂದು ಏನು ಮಧ್ಯಂತರ ಅಲ್ಲ, ಏನದಂತು ಅಂತ್ಯ ಬಂತು. ಅಂದರೆ ಅಂತ್ಯ ಅಂತ ಹೇಳೋಕ್ಕಾಗಲ್ಲ, ಅಂದರೆ ಮುಂದಿನ ಸಲಿನೂ ಬರ್ತೀವಿ. ಅಂದರೆ ಇವತ್ತಿನ ವ್ಲಾಗ್ಗೆ ಇವತ್ತಿಗೆ ತಿರುವಣ್ಣಾಮಲೈ ಎಲ್ಲ ಗಿರಿ ಪ್ರದರ್ಶನ ಆಯಿತು. ಮೋಕ್ಷಧಾರಿನೂ ಹೋಗಿ ಬಂದ್ವಿ. ಮತ್ತು ದೇವ್ರ ದರ್ಶನವೂ ಬೇಗ ಆಯಿತು. 1 ಅವರ್ ಒಳಗಡೆ ದೇವ್ರ ದರ್ಶನ ಆಯಿತು. ಸೊ ಎಲ್ಲ ಅಚ್ಚುಕಟ್ಟಾಗಿ ಪ್ಲ್ಯಾಂಡಾಗಿ ತುಂಬಾ ನೀಟಾಗಿ ಆಯಿತು. ನಿಮಗೂ ಇದೇ ಥರ ನಿಮಗೆ ಟ್ರಿಪ್ ಏನೋ ಸಾರಿ ನಿಮಗೇನಾದರೂ ಈ ಥರ ಟ್ರಿಪ್ಗೆ ಟಿಪ್ಸ್ ಏನಾದರೂ ಬೇಕಂದರೆ ನೀವು DM ಮಾಡ್ಬೋದು. ನಾವೇನೇನೆಲ್ಲ ಮಾಡಿದ್ವಿ ಈ ಥರ ನಮಗೆ ಬೇಗ ದರ್ಶನ ಆಗೋದಕ್ಕೆ ಮತ್ತು ಎಲ್ಲ ಈಸಿಯಾಗಿ ಸ್ಮೂತಾಗಿ ಹೋಗೋದಕ್ಕೆ ಏನೇನೆಲ್ಲ ಮಾಡಿದ್ವಿ ಅಂತ ನಾನು ನಿಮಗೆ DM ಮಾಡಿದ್ರೆ ನಾನು ಹೇಳ್ತೀನಿ. ಮತ್ತು ಇದೇ ರೀತಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಇರಿ. ಬಾಯ್.